ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ? 2 ಸರ್ವೆಗಳು ಹೊರಬಿದ್ದಿವೆ. ಆ ಸರ್ವೆಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾರಿಗೆ ಎಷ್ಟು ಸ್ಥಾನ? ಚುನಾವಣಾ ಸಂದರ್ಭದಲ್ಲಿ 2 ಅತಿ ದೊಡ್ಡ ಸಮೀಕ್ಷೆಗಳು ಹೊರಬಂದಿವೆ. ಸಮೀಕ್ಷೆಗಳು ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಮತದಾರ ಪ್ರಭು ಯಾರಿಗೆ ಎಷ್ಟು ಸ್ಥಾನಗಳನ್ನು ಕೊಡ್ತಾನೆ ಅನ್ನೋದನ್ನ ಹೇಳುತ್ತವೆ. ಹಾಗಾದ್ರೆ ಏನ್ ಹೇಳ್ತಾ ಇವೆ ಈ ಸರ್ವೆಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ವೆಯಲ್ಲಿ ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸರ್ವೆ ಪ್ರಕಾರ 28 ಕ್ಷೇತ್ರಗಳಲ್ಲಿ ಬಿಜೆಪಿ 22 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ 4 ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ. ಕಾಂಗ್ರೆಸ್ 4 ಸ್ಥಾನ ಪಡೆಯುತ್ತೆ, 3 ಸ್ಥಾನ ಹೆಚ್ಚು ಮಾಡಿಕೊಳ್ಳುತ್ತೆ. ಕಳೆದ ಬಾರಿ ಒಂದೇ 1 ಸ್ಥಾನ ಪಡೆದಿತ್ತು. ಜೆಡಿಎಸ್ 2 ಸ್ಥಾನ ಪಡೆದುಕೊಳ್ಳುತ್ತೆ. ಕಳೆದ ಬಾರಿ 1 ಪಡೆದಿತ್ತು, ಇನ್ನೊಂದು ಎಕ್ಸ್ಟ್ರಾ ಪಡ್ಕೊಳ್ಳುತ್ತೆ ಅಂತ ಮೆಗಾ ಸರ್ವೆ ಹೇಳ್ತಾ ಇದೆ. ಇನ್ನು ಟೈಮ್ಸ್ ನೌ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಬಿಜೆಪಿ 21ರಿಂದ 23 ಸ್ಥಾನ ಪಡೆದುಕೊಳ್ಳಬಹುದು. ಕಾಂಗ್ರೆಸ್ 4ರಿಂದ 6 ಸ್ಥಾನ ಪಡಿಬಹುದು. ಜೆಡಿಎಸ್ 1ರಿಂದ 2 ಸ್ಥಾನ ಪಡಿಬಹುದು ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಒಂದು ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸರ್ವೆ ಹೇಳ್ತಾ ಇದೆ, ಮತ್ತೊಂದು ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಈ ಕ್ಷಣದಲ್ಲಿ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷದ ಪರ ಮತದಾರ ಪ್ರಭು ಒಲವು ವ್ಯಕ್ತಪಡಿಸ್ತಾನೆ ಅಂತ. ಪ್ರಶಾಂತ್, ಈ ಹಿಂದೆ ನಡೆದ ಸರ್ವೆಗಳಿಗೂ ಈಗಿನ ಸರ್ವೆಗಳಿಗೂ ಏನು ವ್ಯತ್ಯಾಸ ಅಂತ ಅನಿಸ್ತಾ ಇದೆ? ಈ ಹಿಂದೆ ಸರ್ವೆಗಳು 25-26ರವರೆಗೆ ಹೋಗಿದ್ವು. ಈಗ ಅವು ನಿಧಾನವಾಗಿ 22ಕ್ಕೆ ಬಂದಿವೆ. ಅಂದರೆ ಟಿಕೆಟ್ ಹಂಚಿಕೆಯ ನಂತರ ನಡೆದಿರ್ತಕ್ಕಂಥ ಸರ್ವೆಗಳಲ್ಲಿ ಕಾಂಗ್ರೆಸ್ ಒಂದು 3-4 ಸ್ಥಾನಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಂದಿದೆ. ನನಗನ್ಸುತ್ತೆ ಭಾವನಾ, ಈಗ ನೀವು ಆಲ್ ಇಂಡಿಯಾದಲ್ಲಿ ಕುಳಿತುಕೊಂಡು ಸರ್ವೆ ನಡೆಸಿದಾಗ ಆ ರೀತಿ 20-22 ಅಂದರೆ ಕರ್ನಾಟಕದಲ್ಲಿ ಕ್ಷೇತ್ರವಾರು ನೋಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಇದೊಂದು ವಿಚಿತ್ರ ಪಿಕ್ಯುಲಿಯರ್ ಸ್ಟೇಟ್ ಇದೆ. ಕ್ಷೇತ್ರವಾರು ನೋಡಿದಾಗ ನನಗನ್ಸುತ್ತೆ ಬಿ ಜೆ ಪಿ ಸಮ್ವೇರ್ ಅರೌಂಡ್ 17-18 ಆ್ಯಸ್ ಆಫ್ ನೌ. ನಾನು ಮ್ಯಾಕ್ಸಿಮೈಸ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ವಿಲ್ ಬಿ 8-10 ಅಂತಕ್ಕಂಥದ್ದು ಸದ್ಯಕ್ಕೆ ಅನಿಸ್ತಾ ಇರತಕ್ಕಂಥ ಅಂಶ. ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಕ್ಷೇತ್ರವಾರು ವಿ ಡೋಂಟ್ ನೋ. ಯಾಕಂದರೆ ಅನೇಕ ಜೋಡಿ ಕ್ಷೇತ್ರಗಳಿವೆ. ಒಂದು ಕ್ಷೇತ್ರದಲ್ಲೇನೋ ಆದರೆ ಅದು ಇನ್ನೊಂದು ಕ್ಷೇತ್ರಕ್ಕೂ ಕೂಡ ಬಡಿತಕ್ಕಂಥ ಜೋಡಿ ಕ್ಷೇತ್ರಗಳಿವೆ. ಪ್ರಚಾರ ಇನ್ನೊಂದು 10 ದಿನ ಹೋದ ನಂತರ ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಸೀಟ್ ಬರ್ತವೆ. ಆದರೆ ನ್ಯಾಷನಲಿ ಸರ್ವೆ ಮಾಡಿದಾಗ ನನಗನ್ಸುತ್ತೆ ಅವು ಬಿ ಜೆ ಪಿಗೆ ಮ್ಯಾಕ್ಸಿಮಮ್ ಸೀಟ್ಗಳನ್ನು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ 21, 22, 25ರವರೆಗೆ ಹೋಗಿದ್ವು. ಈಗ ಅವು ನಿಧಾನವಾಗಿ 22ಕ್ಕೆ ಬರ್ತವೆ. ಬಿ ಜೆ ಪಿ ಟಿಕೆಟ್ ಹಂಚಿಕೆಯಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಮೆಸ್ಸನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಒಪ್ಪಲೇಬೇಕಾಗಿರ್ತಕ್ಕಂಥ ಮಾತು. ಆ ಮೆಸ್ ಎಷ್ಟು ನಷ್ಟವನ್ನು ಬಿ ಜೆ ಪಿಗೆ ಮಾಡುತ್ತೆ, ಲಿಂಗಾಯತ ಮತಗಳು ಎಷ್ಟು ಕಡೆ ಸ್ಪಷ್ಟವಾಗಿ ಕ್ರೋಢೀಕರಣ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ಚಿಕ್ಕೋಡಿ ಬಿ ಜೆ ಪಿಗೆ ಟಫ್ ಇದೆ. ಲಿಂಗಾಯತ ಮತಗಳು ಒಂದು ಕಡೆ ಕ್ರೋಢೀಕರಣಗೊಂಡ್ರೆ ಬೆಳಗಾವಿ ಚಿಕ್ಕೋಡಿ ಬಿ ಜೆ ಪಿಗೆ ಥ್ರೂ ಆಗ್ಬೋದು. ಗೆದ್ದರೆ 2 ಗೆಲ್ಬೋದು, ಸೋತ್ರೆ 2 ಸೋಲ್ಬೋದು ಅಂತಕ್ಕಂಥ ಒಂದು ಚರ್ಚೆ ಬೆಳಗಾವಿ ಚಿಕ್ಕೋಡಿಯಲ್ಲಿದೆ. ಹೀಗಾಗಿ ನನಗನ್ಸುತ್ತೆ ಇವತ್ತೇ ನಾವು 22, 23 ಓಕೆ ಅವರವ್ರ ಸರ್ವೆಯ ವಿಧಾನಗಳಿರ್ತವೆ. ಆದರೆ ಕ್ಷೇತ್ರವಾರು ನೋಡಿದಾಗ ಬಿ ಜೆ ಪಿ ಮಿನಿಮಮ್ 14-15, ಮ್ಯಾಕ್ಸಿಮಮ್ 18-19 ಅಂತ ನನಗನ್ಸುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಕಳೆದ ಬಾರಿ ಆಗಿದ್ದು ಕಾಂಗ್ರೆಸ್ ಜೆ.ಡಿ.ಎಸ್ ಮೈತ್ರಿಯ ಕಾರಣದಿಂದ ಲಾಭ ಆಯಿತು. ಬಟ್ ಈ ಸಲ ಒಂದು ಸಿಗ್ನಿಫಿಕೆಂಟ್ ಆಗ್ಬೋದು ಭಾವನಾ, ವಿ ಡೋಂಟ್ ನೋ. ಹಳೆ ಮೈಸೂರು ಭಾಗದಲ್ಲಿ ನಾವು ಅಂದುಕೊಂಡಕ್ಕೆ ವಿಪರೀತವಾಗಿ ಬಿ ಜೆ ಪಿ ಜೆ.ಡಿ.ಎಸ್ನ ಪರ್ಫಾರ್ಮೆನ್ಸ್ ಏರಿಕೆ ಆಗ್ಬೋದು. ಯಾಕಂದರೆ ಕಳೆದ 7-8 ದಿನಗಳ ಬೆಳವಣಿಗೆಗಳನ್ನು ನೋಡಿದಾಗ. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕೆಲ ಸರ್ಪ್ರೈಸ್ಗಳು ಕಾಂಗ್ರೆಸ್ಸಿಗೂ ಕೂಡ ಲಾಭ ಆಗ್ಬೋದು. ಈಗ ನೋಡಿ, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಚಿಕ್ಕೋಡಿ, ಕಲಬುರಗಿ, ಬೀದರ್ನಲ್ಲಿ ಬಿ ಜೆ ಪಿಗೆ ಸಮಸ್ಯೆ ಇದೆ, ಬಟ್ ಕನ್ಸಾಲಿಡೇಟ್ ಆಗ್ಬೋದು. ಆದರೆ ಕೊಪ್ಪಳ, ಚಾಮರಾಜನಗರ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಿಕಪ್ ಆಗಿದೆ. ಅದು ಎಷ್ಟು ಮಟ್ಟಿಗೆ ಹೋಗಿ ಪಿಕಪ್ ಆಗಿ ನಿಲ್ಲುತ್ತೆ, ಎಲ್ಲಿಗೆ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಆಮೇಲೆ ನರೇಂದ್ರ ಮೋದಿ ಒಂದು ಸಲ ಬಂದ ಮೇಲೆ, ಯಾಕಂದರೆ ದಿಸ್ ಈಸ್ 23ರಲ್ಲಿ ನರೇಂದ್ರ ಮೋದಿ ಎಷ್ಟು ಸಲ ಬಂದರೂ ಬಿ ಜೆ ಪಿಗೆ ಲಾಭ ಆಗಲಿಲ್ಲ. 24ರಲ್ಲಿ ಇದು ಮೋದಿ ಚುನಾವಣೆ, ಮೋದಿ ಹೆಸರಿನ ಮೇಲೆ ನಡೀತಾ ಇರತಕ್ಕಂಥ ಚುನಾವಣೆ, ಲೋಕಸಭಾ ಚುನಾವಣೆ.
ಹೀಗಾಗಿ ಟಾಕಿಂಗ್ ಪಾಯಿಂಟ್ನಲ್ಲಿ ಮೋದಿಯೇ ಇರ್ತಾರೋ ಅಥವಾ ಗ್ಯಾರಂಟಿಗಳು ಮತ್ತು ಜಾತಿಗಳ ಸಮೀಕರಣಗಳ ಮೂಲಕ ಕಾಂಗ್ರೆಸ್ ಅದನ್ನು ಕ್ಷೇತ್ರವಾರು ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಇದು ಗೊತ್ತಾಗಬೇಕಾದ್ರೆ ಮೋದಿ ಬಂದು ಹೋದ್ಮೇಲೆ ಏನು ಸ್ಥಿತಿ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕರೆಕ್ಟ್. ಆದರೆ ನನಗನ್ಸುತ್ತೆ ಭಾವನಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ 22 ಆಗಬೇಕಾದ್ರೆ ಬಿ ಜೆ ಪಿಗೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಕರ್ನಾಟಕದಲ್ಲಿ ದೊರಕತ್ತೆ. ರೈಟ್ ರೈಟ್. ವಿಚ್ ಈಸ್ ಎ ಹ್ಯೂಜ್. 22 ಇಸ್ ಎ ಹ್ಯೂಜ್. 17-18ವರೆಗೆ ಬಿ ಜೆ ಪಿಗೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಅಲ್ಲಿಂದ ಮೇಲೆ ಒಂದೊಂದು ಸೀಟು ಕೂಡ ಮಹಾಯುದ್ಧ ಅಂತ ತಿಳ್ಕೊಳ್ಳಿ. ನೆಕ್ ಟು ನೆಕ್ ಫೈಟ್ ಇರುತ್ತೆ. ನಾನು 22 ಬರೋಲ್ಲ ಅನ್ನೋದನ್ನು ಶರ ಬರೆಯಲ್ಲ, ಯಾಕಂದರೆ ಕಳೆದ ಬಾರಿ 25ರವರೆಗೆ ಬಿ ಜೆ ಪಿ ಹೋಗಿ, ಆಮೇಲೆ ಒಂದೊಂದ್ಸಲ ನರೇಂದ್ರ ಮೋದಿ ಚರಿಷ್ಮಾ ಹೇಗೆ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕೊನೆ ಕ್ಷಣ ನಿಮ್ಗೆ ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಕರೆಕ್ಟ್. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಿ ಜೆ ಪಿ 18ಕ್ಕೆ ಬರಬೇಕಾದ್ರೆ ದಮ್ ಹತ್ತುತ್ತೆ, ಇನ್ನೂ ಮೇಲೆ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ದಮ್ ಹತ್ತುತ್ತೆ. ಬಿಕಾಸ್ ಟಿಕೆಟ್ ಹಂಚಿಕೆಯಲ್ಲಿ ಬಿ ಜೆ ಪಿ ಒಂದು ಫೇವರಬಲ್ ಆಗಿರ್ತಕ್ಕಂಥ, ಅಂದರೆ ಸಮಸ್ಯೆಗಳೇ ಇಲ್ಲಪ್ಪ, ಇನ್ನು ನಾವು ಚುನಾವಣೆ ಕೆಲಸ ಮಾಡಬೇಕು ಅನ್ನುವ ವಾತಾವರಣವನ್ನು ಬಿ ಜೆ ಪಿ ನಿರ್ಮಿಸಿಲ್ಲ. ಬಿ ಜೆ ಪಿ ಕೆಲ ಸ್ವಯಂಕೃತಾಪರಾಧಗಳನ್ನು ಮಾಡಿದೆ. ಕಾಂಗ್ರೆಸ್ ಕೂಡ ಟಿಕೆಟ್ ಹಂಚಿಕೆಯನ್ನು ಭಾಳ ಚೆನ್ನಾಗಿ ಕೊಟ್ಟಿದೆ ಅಂತಿಲ್ಲ, ಬಟ್ ಕಾಂಗ್ರೆಸ್ ಒಂದು ಏನು ಮಾಡಿದೆ ಕಾಂಗ್ರೆಸ್ ಅಂದರೆ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದೆ. ಹಾಗಾಗಿ ಸಚಿವರು ಏನಿದ್ದಾರೆ ಅವರ ತಂದೆ ಅಂದರು ಶತಾಯ ಗತಾಯ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನಾಟ್ ನೆಸೆಸರ್ಲಿ ಗುಡ್ ಕ್ಯಾಂಡಿಡೇಟ್ಸ್, ಬಟ್ ನಿಮಗೆ ಅಧಿಕಾರ ಉಳಿದದ್ದು ರಿಸೋರ್ಸು ಎಲ್ಲ ಆ್ಯಂಡ್ ಆಯಾ ನಾಯಕರ ಪಾಪ್ಯುಲಾರಿಟಿ ಎಲ್ಲವೂ ಕೂಡ ಅಲ್ಲಿ ವರ್ಕ್ ಆಗುತ್ತೆ. ನಿಶ್ಚಿತವಾಗಿ ಆ ಪ್ರಯತ್ನವನ್ನು ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅದನ್ನು ನಾನು ಅದಕ್ಕೆ ಹೇಳಿದೆ, ಲಿಂಗಾಯತ ಕ್ರೋಢೀಕರಣ ಪೂರ್ತಿಯಾಗಿ ಬಿ ಜೆ ಪಿ ಪರವಾಗಿ ವಿಜಯೇಂದ್ರ ಯಡಿಯೂರಪ್ಪನವರ ಕಾರಣದಿಂದ ಆದರೆ ಮುಂಬೈ ಕರ್ನಾಟಕ ಮಧ್ಯ ಕರ್ನಾಟಕವನ್ನು ಬಿ ಜೆ ಪಿ ಸ್ವೀಪ್ ಮಾಡಿದರೆ ಇಟ್ ಕ್ಯಾನ್ ರೀಚ್ ಟು 20, ಇಟ್ ಕ್ಯಾನ್ ಗೋ ಅಬೌಟ್ 20. ಲಿಂಗಾಯತ ಕ್ರೋಢೀಕರಣ ಕೆಲ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಬೇರೆ, ಬಣಜಿಗರು ಬೇರೆ, ಗಾಣಿಗರು ಬೇರೆ, ಈ ರೀತಿ ವೋಟಿಂಗ್ ಆದರೆ ಇಟ್ ವಿಲ್ ಹೆಲ್ಪ್ ಕಾಂಗ್ರೆಸ್ ಇನ್ ಮುಂಬೈ ಕರ್ನಾಟಕ ಆ್ಯಂಡ್ ಕಲ್ಯಾಣ ಮತ್ತು ಮಧ್ಯ ಕರ್ನಾಟಕ. ಅದು ಹೇಗಾಗತ್ತೆ ಅಂತಕ್ಕಂಥದ್ದು ಸ್ವಲ್ಪ ಕಾಯಬೇಕಾಗತ್ತೆ. ತುಂಬ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಸುಲಭ ಅಂತ ನೀವು 22 ಹೋಗ್ಬೋದು, 23 ಹೋಗ್ಬೋದು ರೀ, ಆದರೆ ಸುಲಭ ಇಲ್ಲಪ್ಪ ಇವತ್ತು ಹೋಗೇ ಹೋಗ್ತಾರೆ ಅನ್ನುವ ಹೇಳೋ ಸ್ಥಿತಿಯಲ್ಲಿ ಯಾರು ಇಲ್ಲ. ಎಸ್, ಈಗ ಬಂದಿರೋ ಸರ್ವೆ ಇದನ್ನು ಹೇಳ್ತಾ ಇದೆ. ಮುಂದಿನ 15 ದಿನಗಳಲ್ಲಿ ಬದಲಾವಣೆ ಏನಾಗಬಹುದು ಅನ್ನೋದು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸದ್ಯಕ್ಕಂತೂ ಈ ಸರ್ವೆ ಇಂಡಿಯಾ ಟಿವಿ CNX ಸರ್ವೆ ಮತ್ತು ಸರ್ವೆಗಳನ್ನು ಈ ನಮ್ಮ ಅಜಿತ್ ಹನುಮಕ್ನವ್ರು ಹೇಳ್ತಾ ಇರೋದು ಸರಿ ಇದೆ. ಸರ್ವೆಗಳನ್ನು ವಿತ್ ಪಿಂಚ್ ಆಫ್ ಸಾಲ್ಟ್ ತೆಗೆದುಕೊಳ್ಳುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇವತ್ತು ನಮಗೂ ಕೂಡ ಇದೆ. ಸೊ ಸರ್ವೆ ಹೇಳಿದ್ದನ್ನೇ ನಂಬಬೇಕು ಅಂತಲ್ಲ, ಈಗ ಈ ಕ್ಷಣಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಕೊಂಡು ಮತದಾರರ ಹತ್ರ ಹೋದಾಗ ಅವ್ರು ಏನು ಹೇಳಿದಾರೋ ಅದರ ಆಧಾರದಲ್ಲಿ ಇದನ್ನು ಹೇಳಿದ್ದಾರೆ. ಇಟ್ ಕ್ಯಾನ್ ಚೇಂಜ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಒಂದು ಚಿಕ್ಕ ಬ್ರೇಕ್ ತಗೋಣ. ಈಗ ಬ್ರೇಕ್ನ ನಂತರ ಲೋಕಸಭಾ ಅಖಾಡದಲ್ಲಿ ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ಕೊಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.